ನಾಟಿ ಮತ್ತು ಎರಡು ಸೇರಿಸಿ ಕಟ್ಬಿಟ್ಟು ಈ ನಾಟಿ ಗಿಡ ಮೇಲೆ ಇದೆ. ಹೌದು. ಅವಾಗ ಸಕ್ಸಸ್ ಆದಮೇಲೆ ನಾಟಿ ಮದರ್ ಟ್ರೀ ಗಿಡವನ್ನು ಕಟ್ ಮಾಡ್ಕೊಂಡ್ರೆ ಆವಾಗ ನಿಮಗೆ ಈ ರೂಟು ಕಾಣಿಸ್ತಾ ಇರುತ್ತೆ. ಎಲ್ಲ ಟೀ ತಗೊಳ್ಳಿ ಸರ್. ಏನಿದು ಗಾರ್ಡನ್ ಪ್ಲಾಂಟ್ ಓನ್ಲಿ ವಿ ಹ್ಯಾವ್ ಜಸ್ಟ್ ಅಪ್ರೋಚ್ಡ್ ಇಟ್. ಈ ವೈಟ್ ಕಲರ್ ಕವರ್ ಏನ್ ಕಾಣಿಸ್ತಾ ಇದೆ ಸರ್, ಅದು ರೂಟ್ ಸ್ಟಾಕ್ ಸೀಡ್ ಇಂದ ಬಂದಿದೆ. ಇದನ್ನ ಜಸ್ಟ್ ಇಲ್ಲಿ ಆ ವೆರೈಟಿ ಬೇಕಿರೋದ್ರಿಂದ ಆ ಮದರ್ ಟ್ರೀಗೆ ನಾವು ಅಪ್ರೋಚ್ ಗ್ರಾಫ್ಟ್ ಮಾಡಿ ಅದು ಬ್ರಾಂಚಸ್ ಕಟ್. ಅಪ್ರೋಚ್ ಅಂದ್ರೆ ಏನಿಲ್ಲ ಸರ್, ಇಲ್ಲಿ ನೋಡಿ ಎಲ್ಲ ಕಡೆ ನಾವು ಈ ಗಿಡನ ಮೇನ್ ಸ್ಟೆಮ್ಗೆ ಹಿಂಗ್ ಅಂಟಿಸಿರ್ತೀವಿ. ಸೇಮ್ ಸಿ ದಿಸ್ pot, this seed wala pot. Okay, here a branch of tree is there. We have headed it back like how we did in this thing. We have just approached it to that grafting plant and it will see here we have approached it to the main tree. This knot, it has grown from here, so we have cutted it from the mother tree. This is one more approach grafting where there is bush and everything. Idralli yaake cut madbit ಮಾಡಬಾರದಾ? ಮಾಡಬಹುದು. This is one more technique just to grow. So all this because it was a bushy tree, we have approached it wherever we want. Hage come, we'll see canopy management. See, branches means more scions, we get more plants out of it. And so we have done planting 5 feet by 5 feet here. 5 feet. 5 feet by 5 feet. So what we have done is we have done the planting of special fruits like apple, pear, peach, milk fruit, all that, about around 70 different types of special exotic fruit plants we have done the planting. You'll see the board there. So those are the plants at 10 feet by 10 feet we have done it. So initially to get more scions, you know, this is ideneli butterfruit. Yeah, variety though. Has variety. Okay. Has variety butterfruit. That time 3 years back we didn't have much scion. Very few trees we had, so we wanted to have more number of scions. So what we did in between 10 feet, everywhere we have put butterfruit at every 5 feet. So that is how it has become so, you know, the overcrowded. ಸರ್, ಇವಾಗ ನೀವು ಮೋರ್ ಸೈನ್ಸ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹಿಂಗೆ ಬಿಟ್ಬಿಡ್ತೀರಲ್ಲ, ಡಿಸೀಸಸ್ ಸ್ಪ್ರೆಡ್ ಆಗಿದೆಯಲ್ಲ. ಸೊ ಇದನ್ನೇ ಇವಾಗ ನೀವು ಇದು ಮಾಡಿದಾಗ ಪ್ಲಾಂಟ್ ಮಾಡಿದಾಗ ಸೊ ಡಿಸೀಸ್ ಅದು ಡಿಸೀಸ್ ಕಂಟ್ರೋಲ್ ಮಾಡ್ತಾರೆ. ಇಲ್ಲ, ಇದ್ರಲ್ಲಿ ನಾವು ಗ್ರಾಫ್ಟಿಂಗ್ ಮಾಡಲ್ಲ, ಅದರಲ್ಲಿ ಮಾಡ್ತೀವಿ. ಡಿಸೀಸ್ ಕಂಟ್ರೋಲ್ ಮಾಡ್ತೀವಿ, ಕಂಟ್ರೋಲ್ ಮಾಡ್ತೀವಿ. ಓಕೆ, so that was the purpose of going in for high density planting. So ಈಗ ಎಲ್ಲ ಕ್ರಾಪ್ಸಲ್ಲೂ ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಮಾಡ್ತಾ ಇದ್ವಿ. ಮ್ಯಾಂಗೋ ಇರ್ಬೋದು, ಅವಕಾಡೋ ಇರ್ಬೋದು, ಸೊ ಜಾಮೂನ್ ಇರ್ಬೋದು, ಜಾಕ್ ಇರ್ಬೋದು, ಎಲ್ಲದನ್ನು ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಮಾಡ್ತೀವಿ. ಆವಾಗ ನಾವು ಸೊ ಟು ಗೆಟ್ ಬೆಟರ್ yield and the quality produce, we go for pruning, training and canopy management. So especially in case of ಯಾವ್ದು ಹೇಳಿದ್ದು ಕ್ರಾಪ್? ಆ್ಯಪಲ್ ಇದೆ ಸರ್, ವಾಟರ್ ಆ್ಯಪಲ್, ನೇರಳೆ, ವಾಟರ್ ಆ್ಯಪಲ್, ನೇರಳೆ, ಜಾಮೂನು, ಜಮ್ನೇರಳೆ. ಓಕೆ, ಸೊ ಜಮ್ನೇರಳೆನಲ್ಲಿ ದಿ ರಿಕ್ವೈರ್ಮೆಂಟ್ ಈಸ್ ವಿ ಹ್ಯಾವ್ ಟು ಮೇಂಟೈನ್ ದಿ ಹೈಟ್. ಯಾರಾದರೂ ಇದೆಯಾ, ಜಾಮೂನ್ ಮರ ಇದೆಯಾ ಮನೆಯಲ್ಲಿ? ಅಲ್ಲ, ಈಲ್ಡಿಂಗ್ ಅಟ್ಲೀಸ್ಟ್ ಒಂದು 70-80 kgs ಬರುತ್ತೆ ಸರ್, ಬಟ್ ಕೆಳಗಡೆನೇ ಒಂದು 60 kg ಬಿದ್ದೋಗುತ್ತೆ, ಬೀಳುತ್ತಲ್ವ. ಸೊ ಎಷ್ಟು ವರ್ಷದ ಮರ? 8-9 ಇಯರ್ಸ್ ಸರ್. 8-9 ಇಯರ್ಸ್. ಎಷ್ಟು ಬೆಳೆದಿದೆ? ಆಲ್ಮೋಸ್ಟ್ ಒಂದು 20 ಫೀಟ್ ಇದೆ ಸರ್. ಜಾಸ್ತಿ ಇದೆ ಸರ್, ಆಲ್ಮೋಸ್ಟ್ 20-25, 20-25. ಪ್ರೂನಿಂಗೇ ಮಾಡಿಲ್ಲ ಸರ್, ಹೈಬ್ರಿಡ್ ವೆರೈಟಿನೇ, ಬಟ್ ಪ್ರೂನಿಂಗ್ ಏನು ಮಾಡಿಲ್ಲ. ಸೊ ಮಾಡಿದ್ದಿದ್ರೆ ಏನಾಗ್ತಿತ್ತು, ಈಗ ಮಾಡದೇ ಇರೋದ್ರಿಂದ ಏನಾಗಿದೆ?
ಪ್ರೂನಿಂಗ್ ಮಾಡಿಲ್ಲ ಅಲ್ವ ಸರ್, ಸೊ ಮೇಲೆ ಹತ್ತಬೇಕು ಅದೆಲ್ಲ ಸ್ವಲ್ಪ ಕಷ್ಟ. ಮೇಲೆ ಹತ್ತಿರ ಏನಾಗ್ತದೆ? ಎಲ್ಲ ಸಿಗಲ್ಲ ಸರ್. 10 kgದಲ್ಲಿ ನಮಗೆ ಒಂದು 25% ನಮ್ಗೆ ಸಿಗುತ್ತೆ ಸರ್ ಎಲ್ಲ. ಸೊ ಅಲ್ಲಿ ಏನಪ್ಪ ಅಂತ ಹೇಳಿದ್ರೆ ಫ್ರೂಟ್ಸ್ ತೆಗೆಯೋದು ಕಷ್ಟ. ಅದೇ ಇವಾಗ ಒಂದು ಗಿಡ ಇದ್ರೆ ಕೆಳಗಡೆ ಇದು ನೋಡಿ, ಫಾರ್ ಎಕ್ಸಾಂಪಲ್ ಮ್ಯಾಂಗೋ ನಾವು ಕೆಳಗಿಂದನೇ ಹಾರ್ವೆಸ್ಟ್ ಮಾಡ್ಬೋದು ಸರ್. ಹೌದು, ಇಲ್ಲೇ ನಿಂತ್ಕೊಂಡು ಕೊಕ್ಕೆ ಹಾಕ್ಬಿಟ್ಟು ಹಾರ್ವೆಸ್ಟರ್ ಯೂಸ್ ಮಾಡಿ ಮಾಡ್ಬೋದು. ಸೊ ಅದೇ ರೀತಿ ಸಪೋಟ ಮಾಡ್ಬೋದು, ಹೀಗೆಲ್ಲ ಮಾಡ್ಬೋದು, ಅವೆಲ್ಲ ಬೀಳೋದಿಲ್ಲ. ವೆರಸ್ ಬೆಟ್ಟದಲ್ಲಿ ಇದು ಜಾಮೂನ್ ಎಲ್ಲ ಏನಿದೆ ಅದು ನೀವು ಹತ್ಬಿಟ್ಟು ಹಾರ್ವೆಸ್ಟ್ ಮಾಡ್ಲಿಕ್ಕೆ ಹೋದ್ರೆ ಸೊ ಒಂದು ನೋಡಿ, ಫಾರ್ ಎಕ್ಸಾಂಪಲ್ ಅಲ್ಲಿ ಹಾರ್ವೆಸ್ಟ್ ಮಾಡಬೇಕು ಅಂತ ನೀವು ಹತ್ತಿದ್ರೆ ಇದು ಬಿದ್ದೋಗ್ಬಿಡ್ತದೆ. ಹತ್ತಿದ ಕೂಡಲೇ ಇದು ಕೆಳಗೆ ಬಿದ್ದೋಗ್ಬಿಡ್ತದೆ. ಓಕೆ, ಸೊ ದಿಸ್ ಇಸ್ ಹೈಲಿ ಪೆರಿಷಬಲ್. ಏನು ಜಾಮೂನು ಹೈಲಿ ಪೆರಿಷಬಲ್. ಅದು ಒಂದ್ಸಲ ಬಿದ್ದರೆ ಆಗೋಯ್ತು, ಅದನ್ನ ಮಾರ್ಕೆಟಲ್ಲಿ ಯಾರೂ ತಗೊಳ್ಳೋದಿಲ್ಲ. ಸೊ ಅದು ಒಂದು ರೀಸನ್ನು. ಎರಡನೇದು ಹತ್ತಿದ್ರೆ ಹಂಗಾಗ್ತದೆ, ಮತ್ತು ಸ್ಪ್ರೇ ಮಾಡೋದು ಅದೆಲ್ಲ ಕಷ್ಟ ಆಗ್ತದೆ. ಓಕೆ, ಸೊ ಅದಕ್ಕೆ ಸ್ಪೆಷಲಿ ಇನ್ ಕೇಸ್ ಆಫ್ ಜಾಮೂನ್, ಸೊ ವಿ ಹ್ಯಾವ್ ಟು ಗೋ ಫಾರ್ pruning and canopy management. What is canopy? ಗೊತ್ತಿದ್ದಂಗೆ ಹೇಳಿ ನೋಡುವ. ಸ್ಪ್ರೆಡ್ ಆಫ್ ಬ್ರಾಂಚಸ್. ಅಗಲ ಬರಬೇಕು, ಸನ್ಲೈಟ್ ಎಲ್ಲ ಒಳಗೆ ಕೆಳಗಡೆ ವರ್ಕ್. ಕೆನೋಪಿ ಒಂದು ಕೆನೋಪಿ ಹಾಕಪ್ಪ ಅಂತ ಹೇಳಿ, ಅಂಬ್ರೆಲಾ, ಇಟ್ಸ್ ಕವರ್. ಕನ್ನಡದಲ್ಲಿ ಮುಕ್ಕುಟ ಅಂತ ಹೇಳ್ತಾರೆ. ಅಗಲವಾಗಿ ಬರಬೇಕು, ಅದು ಆವರಿಸ್ಕೊಂಡಿರೋದು ಕೆನೋಪಿ. ಸೊ ಇದು ಆವರಿಸ್ಕೊಂಡಿದೆ ಅಲ್ವಾ? ಸೊ ಆ ಕೆನೋಪಿನ ಮ್ಯಾನೇಜ್ ಮಾಡ್ತೀವಿ ನಾವು. ಓಕೆ, ಮ್ಯಾನೇಜ್ ಮಾಡಲಿಲ್ಲ ಅಂದರೆ ಏನಾಗ್ತದೆ? ಹತ್ತಿದ್ರೆ ರೆಂಬೆ ಮುರಿತದೆ, ಮತ್ತು ಹಣ್ಣು ಬೀಳುತ್ತೆ, ಹಾರ್ವೆಸ್ಟ್ ಮಾಡೋದು ಕಷ್ಟ ಆಗ್ತದೆ. ಆ್ಯಂಡ್ ಮೋರ್ ಓವರ್ ನೀವು ಅಬ್ಸರ್ವ್ ಮಾಡೋದ ರೀತಿಯಲ್ಲಿ ಏನು ಜಾಮೂನ್ ಇದೆ, ಜಾಮೂನ್ ಇಸ್ ಎ ಡೆವಿಲ್ ಏನೋ ಗ್ರೋತ್. ಅದು ತುಂಬಾ ಹೆವಿಯಾಗಿ ಬೆಳೆದ್ಬಿಡ್ತದೆ. ವಾಟರ್ ಜಾಸ್ತಿ ಬೇಕಾಗಿಲ್ಲ, ಸ್ಟಿಲ್ ಇಟ್ ಗ್ರೋಸ್. ತುಂಬಾ ಫಾಸ್ಟ್ ಆಗಿ ಬೆಳೀತದೆ, ಹೆವಿಯಾಗಿ ಬೆಳೀತದೆ, ಸ್ಪ್ರೆಡ್ ಆಗ್ತದೆ. ಸೊ ಹಾಗಾಗಿ ಸೊ ನಾವು ಈವನ್ ಯಾರು ನೀವು ಕೇಳ್ತಾ ಇದ್ರಲ್ಲ ನನಗೆ, ಸೊ ಹಿ ವಾಸ್ ಆಸ್ಕಿಂಗ್ ಮೀ, ಸರ್ ಈಗ 12 feet by 24 feetಗೆ ನಾನು ಮಾರ್ಕ್ ಮಾಡಿಬಿಟ್ಟಿದ್ದೀನಿ, ಹಾಕ್ಬೋದಾ ಜಾಮೂನ್ ಅಂತ. ಅದನ್ನೇ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಅದೇನಾಗ್ತದೆ ನೋಡಿ, ಇದು 2.5 ವರ್ಷ 3 ವರ್ಷ ಅಷ್ಟೇ ಇದಕ್ಕೆ. ದಟ್ಟು ಇಲ್ಲಿ ಆಲ್ರೆಡಿ ಬ್ರಾಂಚಸ್ ತೆಗ್ದಿದ್ದೀವಿ ನಾವು. ಸೊ ಇಷ್ಟೆಲ್ಲ ಕಾಂಪಿಟೇಷನ್ ಇದ್ರೂ ಇಷ್ಟು ಮೇಲಕ್ಕೆ ಹೋಗಿದೆ ಇದು. ಸೊ ಹಾಗಾಗಿ ವಿ ಹ್ಯಾವ್ ಟು ರಿಡ್ಯೂಸ್ ದಿ ಸೈಜ್ ಆಫ್ ದಿ ಕೆನೋಪಿ. ಓಕೆ, ಸೊ ಇದನ್ನು ಹೇಗೆ ಮಾಡೋದು? ನಿಮ್ಗೆ ಹಾರ್ವೆಸ್ಟಿಂಗ್ ಈಸಿ ಆಗಬೇಕು. ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಮಾಡ್ತೀರಾ 15 to 20 feet ಸ್ಪೇಸಿಂಗಲ್ಲಿ. ಸೊ ಈಗ ಈವನ್ 15 feet ಆಗೋದಿಲ್ಲ, ಈಗ ಗೋ ಫಾರ್ 20 feet ಅಂತ. 18 feet ಮಾಡೋರು ಈಗ 18 feet ಬೇಡ 20 feet ಮಾಡಿ ಅಂತ ಹೇಳ್ತಾ ಇದ್ದೀವಿ, ಬಿಕಾಸ್ ಆಫ್ ಇಟ್ಸ್ ಹೆವಿ ಗ್ರೋತ್. ಸೊ ಇವಾಗ ಏನು ಮಾಡಬೇಕು, ನೀವು ಪ್ಲಾಂಟಿಂಗ್ ಮಾಡುವಾಗಲೇ ಸ್ವಲ್ಪ ಸ್ಪೇಸಿಂಗು ಅಲ್ಟ್ರಾ ಹೈ ಡೆನ್ಸಿಟಿ ಮಾಡಲಿಕ್ಕೆ ಆಗೋದಿಲ್ಲ. ಯು ಹ್ಯಾವ್ ಟು ಗೋ ಫಾರ್ ಮಿನಿಮಮ್ 15 feet to 20 feet. Particularly for this plant. For this plant only. ಓಕೆ, ಸೊ ಈ ಹಾಗಿದ್ದಾಗ ನಾವು ಪ್ಲಾಂಟಿಂಗೂ ಸ್ವಲ್ಪ ಸ್ಪೇಸ್ ಕೊಟ್ಟು ಮಾಡಬೇಕು. ದೆನ್ ವಿ ಹ್ಯಾವ್ ಟು ಕಂಟೈನ್ ದಿ ಗ್ರೋತ್, ಅಂದರೆ ಹೈಟನ್ನು ನಾವು ಸ್ಟಾಪ್ ಕಟ್ ಮಾಡಬೇಕು. ಸೊ ಏನು ಮಾಡ್ತೀವಿ ಈಗ, ಇದು ಜನರಲಿ ಇವಾಗ ಸ್ವಲ್ಪ ಸ್ಟಡೀಸ್ ಎಲ್ಲ ಮಾಡಿಬಿಟ್ಟು ಎಲ್ಲ ಮಾಡಿ ಈಗೇನು ಅಂತ ಹೇಳಿದರೆ ಮ್ಯಾಕ್ಸಿಮಮ್ 5 to 6 feet ಹೈಟಲ್ಲಿ ಕಟ್ ಮಾಡೋದು. ಸೊ ಇದು ಆ್ಯಕ್ಚುಲಿ ಲಾಸ್ಟ್ ಇಯರೇ ಮಾಡಬೇಕಾಗಿತ್ತು. ಸೊ ಈಗ 5 to 6 feet ಮಾಡಿದ್ರೆ ಅಗೇನ್ ಇಟ್ ವಿಲ್ ಗ್ರೋ, ಮತ್ತೆ ಇನ್ನೊಂದು 7-8 ಅಡಿ ಹೈಟ್ಗೆ ಹೋಗ್ತದೆ, ಮತ್ತು ಸೈಡ್ ಬ್ರಾಂಚಸ್ಸನ್ನು ಕೂಡ ಬರುತ್ತೆ. ಓಕೆ, ಸೊ ಈಗ ಹೈಟನ್ನು ನಾವು ಮೇಂಟೈನ್ ಮಾಡಬೇಕು. ಸೊ ಒಂದು ಕೆನೋಪಿನ ಫಾರ್ಮ್ ಮಾಡಬೇಕು. ಸೊ ಇವಾಗ ಏನು ಮಾಡ್ತೀವಿ ಅಂತ ಹೇಳಿದರೆ, ಸೊ 5-6 ಅಡಿಗೆ ಕಟ್ ಮಾಡೋಣ. ಸೊ ಮೆಜರ್ ಮಾಡಿ ನೋಡೋಣ ಯಾರಾದರೂ.
ಅಡಿ ಅಲ್ವಾ? ಕಟ್ ಮಾಡಿ ಯಾರಾದ್ರು ಬನ್ನಿ ಕಟ್ ಮಾಡಿ. ಸೊ ಬೇರೆಯವರೆಲ್ಲ ಪಿಕ್ಚರ್ಸ್ ವಿಡಿಯೋಸ್ ಮಾಡ್ಕೊಳ್ಳಿ. ಈಗ ಕಟ್ ಮಾಡುವಾಗ್ಲೂ ಕೂಡ ಒಂದು ಸೇರಿ ಬೇಡ ಬೇಡ ಕಟ್ ಕ್ರಾಸ್ ಮಾಡಬೇಕು. ಕೆಳಗಡೆ ಮಾಡಿದ್ರೆ ಬೆಟರ್, ಮೇಲೆ ಮಾಡಿದ್ರೆ ಸೊ ದಟ್ ನಮಗೆ ಅದೇನಾಗ್ತದೆ, ತುಂಬಾ ಕಡಿಮೆ ಮಾಡಿದ್ರೆ ದೆನ್ ದ ನಂಬರ್ ಆಫ್ ಬ್ರಾಂಚಸ್ ವಿಲ್ ಕಮ್ ಡೌನ್, ಸೊ ಈಲ್ಡ್ ಕಡಿಮೆ ಆಗ್ತದೆ. ಸೊ ಇದು ಹೆವಿ ಗ್ರೋತ್ ಇರೋದ್ರಿಂದ ಆ ರೀತಿ ಮಾಡ್ತೀವಿ. ಫಸ್ಟ್ ಎನಿ ಪ್ರೂನಿಂಗ್ ಮಾಡಬೇಕಾದ್ರೆ ಎನಿ ಟ್ರೀ ಪ್ರಾಸೆಸ್ ಮಾಡ್ತಾರೆ. ಸೊ ಫಸ್ಟ್ ಏನು ಮಾಡ್ತೀವಿ, ಲೋಯರ್ ಬ್ರಾಂಚಸ್ ಅಂದರೆ ಈಗ ನೆಲಕ್ಕೆ ಟಚ್ ಆಗ್ತಾ ಇರ್ತದಲ್ಲ, ಸೊ ಆ ಬ್ರಾಂಚಸ್ ಫಸ್ಟ್ ಬೇಡ, ಸೊ ದಟ್ ನಿಮಗೆ ಹೋಗಿ ಎಲ್ಲ ಕೆಲಸ ಮಾಡಲಿಕ್ಕೆ ಈಸಿ ಆಗ್ತದೆ. ಆ್ಯಂಡ್ ಯು ಹ್ಯಾವ್ ಟು ರಿಮೂವ್ ಇಟ್. ಸೊ ಈಗ ತೆಗೀರಿ, ಅದೇ ನೋಡ್ಕೊಳ್ಳಿ. ಒಂದು ಮಾಡ್ಬೋದು, ಬಟ್ ಬಂದಿಲ್ಲ, ಟಚ್ ಆಗ್ತಾ ಇದೆಯಲ್ಲ ಹ್ಯಾಂಡ್ ಬುಕ್ ಫಾರ್ ಬ್ರಿಡ್ಜಿಂಗ್ ಒಂದೇ ಬುಕ್ ನಾವು ಅಂತ ಒಂದು ಐಡಿಯಾ ಸಿಕ್ತಲ್ವಾ ಇವಾಗ. ಸೊ ಈಗ ಸೊ ಇದು ಹೈಟನ್ನು ರೆಡ್ಯೂಸ್ ಮಾಡಬೇಕು, ಮಾಡಿ 6 ಅಡಿ ಮಾಡಿ, 6 ಅಡಿ ಮ್ಯಾಕ್ಸಿಮಮ್ 7 ರಿಂದ 8 ಅಡಿವರೆಗೂ ಮಾಡ್ಬೋದು ಅಷ್ಟೇ. ನೋಡಿದ್ರೆ ಏನನ್ಸುತ್ತೆ, ಅಯ್ಯೋ ಇಷ್ಟೊಂದು ಬ್ರಾಂಚಸ್ ಎಲ್ಲ ತೆಗಿತಾ ಇದ್ವಿ, ಆ ಫೀಲ್ ಕಡಿಮೆ ಆಗ್ತದೆ ಹಾಗೆ ಅಂತ ಎಲ್ಲ. ಆ್ಯಕ್ಚುಲಿ ನಾನು ಹೇಳ್ದಂಗೆ ಇದು ಲಾಸ್ಟ್ ಇಯರ್ ವಿಯತ್ನಾಂ ಅರ್ಲಿ 3 years old plant. ಇದೆಲ್ಲ ನಿಮಗೆ ಪೀನಟ್ ಬಟರ್